ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ. ಆ ತಪ್ಪು ಇನ್ಯಾರದೋ ಬಾಳಿಗೆ, ಇನ್ಯಾರದೋ ಜೀವನಕ್ಕೆ ಒಂದು ಕುತ್ತನ್ನು ತರುವಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಆದರೆ ನಾವು ತಪ್ಪು ಮಾಡಿದ್ರು ಕೂಡ ನಾವು ಅನ್ಕೊಳ್ಳುವಂಥದ್ದು ನಾವು ಮಾಡಿದ್ದೇ ಸರಿ ಅಂತ ಹೇಳುವಂಥದ್ದು. ಕೆಲವೊಂದ್ಸಲ ಪ್ರಚಾರದ ಗೀಳಿಗಾಗಿ ಆಗಿರ್ಬೋದು, ಅಥವಾ ಇನ್ನೊಬ್ಬರನ್ನ ಆಗಿರ್ಬೋದು, ಯಾವುದೇ ಒಂದು ರೀಸನ್ಗೋಸ್ಕರ ನಾವು ಕೆಲವೊಂದ್ಸಲ ತಪ್ಪನ್ನ ಮಾಡ್ತೀವಿ. ಅಂಥದ್ರಲ್ಲಿ ಯಾರೋ ಮಾಡಿದ ತಪ್ಪಿಗೆ ಅನ್ಯಾಯವಾಗಿ ಯಾರೋ ಬಲಿಯಾಗೋದು ಅಂತ ಹೇಳಿದ್ರೆ ಅದು ಒಂಥರ ದುಃಖದ ವಿಷಯ, ಸಮಾಜಕ್ಕೆ ಒಂಥರ ಕೆಟ್ಟ ಸಂದೇಶ ಹೋಗುವಂತ ವಿಷಯ ಕೂಡ ಹೌದು. ಇದೇ ರೀತಿಯ ಒಂದು ಘಟನೆ ಇತ್ತೀಚೆಗೆ ಕೇರಳದಲ್ಲಿ ನಡೆಯಿತು. ಜನವರಿ 16ರಂದು ಒಬ್ರು ಮಹಿಳೆ, ಒಂದು ಮಧ್ಯವಯಸ್ಕ ಒಬ್ಬರ ವಿಡಿಯೋವನ್ನ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾಳೆ. ಅವಳ ಪ್ರಚಾರದ ಒಂದು ಗೀಳಿಗೋ ಅಥವಾ ಇನ್ನೊಬ್ಬರನ್ನ ಹೀಯಾಳಿಸ್ತಾ ಇದ್ದೇನೆ ಅಂತ ಹೇಳುವಂತಹ ಒಂದು ಇದನ್ನು ಗೊತ್ತಿಲ್ಲದೆಯೋ ಅಥವಾ ಗೊತ್ತಿದ್ದೋ ಯಾವ ಉದ್ದೇಶಕ್ಕಾಗಿ ಅವಳು ಆ ಒಂದು ವಿಡಿಯೋ ಹರಿಬಿಟ್ಟಿದ್ದಲ್ಲ ಅಂತೇಳಿ ಗೊತ್ತಿಲ್ಲ. ಬಟ್ ಈ ಒಂದು ಸಮಾಜದಲ್ಲಿ ಯಾವುದೇ ಒಂದು ಕಳಂಕ ಇಲ್ಲದಂತಹ ಒಂದು ನಿಷ್ಕಳಂಕ ವ್ಯಕ್ತಿ ಅವಮಾನ ಸಹಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಹೆತ್ತ ತಂದೆ ತಾಯಿಗೆ ಆಸರೆ ಆಗಿರ್ಬೇಕಾದಂತಹ ಮಗ ಎಲ್ಲರನ್ನ ಬಿಟ್ಟು ಸಮಾಜದಲ್ಲಿ ಅವಮಾನವನ್ನು ಸಹಿಸಲು ಸಾಧ್ಯವಾಗದೆ ಸಮಾಜದ ಎದುರು ಸೋತು ಅಂದ್ರೆ ಆತ್ಮಹತ್ಯೆಗೆ ಶರಣಾಗುವುದು ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ. ಅದು ತಪ್ಪು ಮಾಡಿದ್ರೆ ಸರಿ, ಮಾಡದ ತಪ್ಪಿಗಾಗಿ ಈ ರೀತಿ ಒಂದು ಅವಹೇಳನವನ್ನು ಸಹಿಸಲಿಕ್ಕೆ ಯಾರಾದ್ರೂ ಬಯಸೋದೇ ಇಲ್ಲ. ಅಂತಹ ಒಂದು ಘಟನೆ ತುಂಬಾ ಅಂದ್ರೆ ತುಂಬಾ ಮನ ಕಲಕ್ತಾ ಇದೆ. ತುಂಬಾ ಬೇಸರ ಆಯ್ತು ಈ ಒಂದು ಘಟನೆಯನ್ನು ಕೇಳಿ. ಅವಳ ಹೆಸರು ಶಿಂಜಿತಾ ಮುಸ್ತಫಾ ಅಂತ ಹೇಳಿ. ಶಿಂಜಿತಾ ಮುಸ್ತಫಾ ಅಂತ ಹೇಳುವಾಗ ಅವಳು ಒಬ್ಬ ಮುಸ್ಲಿಂ. ನಾನು ಕೂಡ ಮುಸ್ಲಿಂ, ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಹಾಗಂತ ಹೇಳ್ಕೊಂಡು ಅವಳು ಮಾಡಿದ್ದು ತಪ್ಪು ಅಂತ ಎಲ್ಲಿ ಬೇಕಾದ್ರೂ ಹೇಳಲೇಬೇಕು. ಯಾಕಂದ್ರೆ ನಾವೇನೋ ಸಂವಿಧಾನವನ್ನ ಗೌರವಿಸ್ತೀವೋ, ಏನಿದ್ರು ಕೂಡ ಕಾನೂನಿದೆ. ಏನಾದ್ರೂ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅಂತೇಳಿ ಕಾನೂನಿದೆ, ಪೊಲೀಸ್ ಇಲಾಖೆ ಇದೆ, ಹೋಗಿ ದೂರು ಕೊಡಬಹುದು. ಹಾಗಂತ ಹೇಳ್ಕೊಂಡು ಸಮಾಜದಲ್ಲಿ ಬದುಕುವ ಹಕ್ಕಿರುವವನನ್ನ ನಮ್ಮ ಒಂದು ಗೀಳಿಗೆ ಬೇಕಾಗಿ, ನಾವು ಒಂದ್ಸಲ ಶೈನ್ ಆಗ್ಲಿಕ್ಕೆ ಬೇಕಾಗಿ ಸುಮ್ಮನೆ ನಾವು ಏನಾದ್ರೂ ಒಂದು ವಿಡಿಯೋ ಮಾಡಿ ಹರಿಬಿಟ್ಟು ಇನ್ನೊಬ್ಬರನ್ನ ಅವಹೇಳನ ಮಾಡುವಂಥದ್ದು ಸರಿಯಲ್ಲ ಅಂತ ನನ್ನ ಭಾವನೆ. ದೀಪಕ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿ, ಅವರು ಸುಮಾರು 40 ವರ್ಷ ಆಸುಪಾಸಿನಲ್ಲಿರುವಂತಹ ಪ್ರಾಯ. ಅಂದ್ರೆ ಈಗ ಕೆಲವೊಬ್ಬರದ್ದು ಅವರ ಒಂದು ಸಣ್ಣ ವಯಸ್ಸಲ್ಲಿ ಆಗಿರ್ಬೋದು ಅಥವಾ ಒಂದು ಮಿಡ್ಲ್ ಏಜ್ ಅಲ್ಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕಳಂಕಗಳಿರುತ್ತೆ. ಏನಂತ ಹೇಳೋದು ಅಂದ್ರೆ ಹೆಣ್ಣಿನ ಬಗ್ಗೆ ಆಗಿರ್ಬೋದು, ಹೆಂಗಸರ ಬಗ್ಗೆ ಗೌರವ ಕೊಡೋದಾಗಿರ್ಬೋದು, ಈ ರೀತಿಯಾದ ಇದೆಲ್ಲ ಇದ್ದೇ ಇರುತ್ತೆ. ಆದ್ರೆ ಏನೂ ಮಾಡದೆ ಅಂತಹ ಇರುವಂತಹ ವ್ಯಕ್ತಿಗಳು ಕೆಲವರು ಇರ್ತಾರೆ. ಈ ದೀಪಕ್ನಂತವ್ರು, ಅವರು ಪಾಪ ಏನೋ ಅವರು ದುಡಿತಾರೆ. ಯಾವುದೋ ಒಂದು ಕಂಪನಿಯಲ್ಲಿ, ಗಾರ್ಮೆಂಟ್ಸ್ ಕಂಪನಿ ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ. ಆದ್ರೆ ಆ ಒಂದು ಗಾರ್ಮೆಂಟ್ ಕಂಪನಿಯಲ್ಲಿ ಅವರು ಒಂದು ಸೀನಿಯರ್ ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಅಂದ್ರೆ ಅವರ ಕೈ ಕೆಳಗೆ ಅದೆಷ್ಟೋ ಜನ ದುಡಿತಾ ಇರ್ತಾರೆ. ಅಂಥದ್ರಲ್ಲಿ ಅವರು ಜನವರಿ 16ರಂದು, ಅಂದ್ರೆ ಈ ದೀಪಕ್ ಅಂತ ಹೇಳುವಂತವರು, ಅವರು ಕೋಯಿಕೋಡ್ ಅಂದ್ರೆ ಕೇರಳ ರಾಜ್ಯದ ಕ್ಯಾಲಿಕಟ್ ಏನಿದೆ, ಕ್ಯಾಲಿಕಟ್ನ ಗೋವಿಂದಪುರ ಅಂತ ಹೇಳುವಂತಹ ಒಂದು ಪ್ಲೇಸ್ನವರು. ಕಣ್ಣೂರು ರೈಲ್ವೆ ಸ್ಟೇಷನ್ ಇಂದ ಅವರು ಪಯ್ಯನೂರು ಬಸ್ಸಿಗೆ ಹತ್ತಾರೆ. ಈ ಒಂದು ಪಯ್ಯನೂರು ಬಸ್ಸಲ್ಲಿ ಹೋಗ್ಬೇಕಂತ ಹೇಳಿದ್ರೆ ರಶ್ ಇರುತ್ತೆ ಬಸ್ಸು. ಬಸ್ಸಲ್ಲಿ ಹೋಗ್ಬೇಕಂದ್ರೆ ಶಿಂಜಿತಾ ಮುಸ್ತಫಾ ಅಂತ ಹೇಳೋ ಒಬ್ಳು, ಅವಳು ವಿಡಿಯೋ ತೆಗಿತಾಳೆ. ಅಂದ್ರೆ ಇವರ ಕೈ ಹೀಗೆ ಏನು ಅವರ ಕೈ ಇರತ್ತೆ, ಈ ಕೈ ಅವಳ ಭುಜಕ್ಕೆ ತಾಗುವ ರೀತಿಯಲ್ಲಿ ವಿಡಿಯೋ ತಗೋತಾಳೆ. ಅದು 2 ಆಂಗಲ್ ಅಲ್ಲಿ ಅವಳು ವಿಡಿಯೋ ತಗೋತಾಳೆ. ಒಂದು ಹೀಗೆ ತಗೊಳ್ತಾಳೆ ಫ್ರಂಟ್ ಅಲ್ಲಿ, ಇನ್ನೊಂದು ಸೈಡ್ ಇಂದ ಹೀಗೆ ನಿಂತು ವಿಡಿಯೋ ತಗೊಳ್ತಾಳೆ. ಈ 2 ವಿಡಿಯೋಗಳನ್ನ ನಾನು ಕೆಲವೊಂದಲ್ಲ, ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ, ಈಗ ಉದಾಹರಣೆಗೆ ದೀಪಕ್ ಎಲ್ಲಾದ್ರೂ ತಪ್ಪು ಮಾಡಿರ್ತಾ ಇದ್ರೆ ಆ ಬಸ್ಸಲ್ಲಿ ಅವಳಿಗೆ ಪ್ರಶ್ನೆ ಮಾಡ್ಬೋದಿತ್ತು. ನೀವು ನನ್ನ ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ದೀರಿ, ನೀವು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳುವಂಥದ್ದನ್ನ ಅವಳಿಗೆ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು. ಅದು ಬಿಟ್ಟು ಅವಳು ಅದೇನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಜಸ್ಟ್ ಒಂದು ವಿಡಿಯೋ ಮಾಡ್ತಾಳೆ, ಫ್ರಂಟ್ ಅಲ್ಲಿ ನಿಂತು ಹೀಗೆ ವಿಡಿಯೋ ಮಾಡ್ತಾಳೆ, ಸೈಡ್ ನಿಂತು ವಿಡಿಯೋ ಮಾಡ್ತಾಳೆ. ಇದೆಲ್ಲ ವಿಡಿಯೋ ಮಾಡಿ ಅಲ್ಲಿ ಒಂದೇ ಒಂದು ಮಾತು ಮಾತನಾಡದೆ ಡೈರೆಕ್ಟ್ ಆಗಿ ಹೋಗಿ ಈ ಜನ ಮನೆಗೆ ಹೋದ್ಮೇಲೆ, ಬಸ್ಸಿಂದೆಲ್ಲ ಇಳಿದು ಹೋದ್ಮೇಲೆ ಅವಳು ವಿಡಿಯೋನ ಅಪ್ಲೋಡ್ ಮಾಡ್ತಾಳೆ. ಈ ವಿಡಿಯೋ ಅಪ್ಲೋಡ್ ಮಾಡಿದ ಒಂದು ವಿಡಿಯೋ ಒಬ್ಬ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವಂತಹ ವ್ಯಕ್ತಿಗೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಆಗಿ ಕಾಣುತ್ತೆ. ಅದನ್ನ ಅವರಿಗೆ ಸಹಿಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅವರು ಏನ್ ಮಾಡ್ತಾರೆ ಅಂದ್ರೆ, ಆ ದಿವಸ ಮನೆಗೆ ಹೋದವರು ನೆಕ್ಸ್ಟ್ ಡೇ ಅವರು ಬಾಗಿಲು ತೆಗೀತಾನೆ ಇಲ್ಲ. ನೋಡ್ಬೇಕಂದ್ರೆ ಅವ್ರು ನೇಣು ಬಿಗಿದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೇ ವೈರಲ್ ಆಗಿರುತ್ತೆ. ಅವರ ಒಂದು ಫ್ಯಾಮಿಲಿ ಅದನ್ನ ಹೇಗೆ ಎದುರಿಸ್ಬೇಕು? ಈಗ ಆ ಕಡೆ ಫ್ಯಾಮಿಲಿಯ ಮರ್ಯಾದೆ ಕೂಡ ಹೋಯ್ತು, ಈ ಕಡೆ ಒಂದು ಜೀವ ಕೂಡ ಹೋಯ್ತು. ತಂದೆ ತಾಯಿಗೆ ಆಸರೆ ಆಗಿದ್ದ ಮಗನೇ ಇಲ್ಲ ಅಂತ ಹೇಳಿದ್ಮೇಲೆ, ಅಂದ್ರೆ ವಿಚ್ಛೇದಿತ ವ್ಯಕ್ತಿ ಅಂತ ಹೇಳ್ತಾ ಇದ್ರೇನೋ, ನನ್ಗೇನೋ ಅದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಇಲ್ಲ. ಆದ್ರೆ ಆ ಜನ ಈ ಹುಡುಗಿ ಮಾಡಿದ್ದು ಮಾತ್ರ ತಪ್ಪು ಅಂತ ಹೇಳೋದನ್ನ 100% ಹೇಳಲೇಬೇಕಾಗತ್ತೆ.
ನೆಕ್ಸ್ಟ್ ಡೇ ಅವರು ಬಾಗಿಲು ತೆಗೆದ ಕಾರಣ ಊರವರು ಎಲ್ಲ ಬಂದು ಬಾಗಿಲು ಬಡಿತಾರೆ. ಓಪನ್ ಮಾಡಿ ನೋಡ್ಬೇಕಂದ್ರೆ ಅವರು ಸುಸೈಡ್ ಮಾಡ್ಕೊಂಡಿರ್ತಾರೆ. ಈ ಒಂದು ಸಾವಿಗೆ, ಈ ಒಂದು ಆತ್ಮಹತ್ಯೆಗೆ ಯಾರು ಹೊಣೆ? ಈ ಶಿಂಜಿತಾ ಮುಸ್ತಫಾ ಅಂತ ಹೇಳುವಂತ ಒಬ್ಳು, ಅವಳ ಒಂದು ಪ್ರಚಾರದ ಗೀಳಿಗಾಗಿಯೋ ಏನಂತ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಆ ಒಂದು ಪರಿಸ್ಥಿತಿಯನ್ನು ನೋಡ್ಬೇಕಂತ ಹೇಳಿದ್ರೆ, ಅವಲೋಕನ ಮಾಡುವಂತ ಸಂದರ್ಭದಲ್ಲಿ ಅದು ಕಾಣುವಂತ ಒಂದು ದೃಷ್ಟಿಕೋನ ಅಂತ ಹೇಳಿದ್ರೆ ಒಂಥರ ಅವಳು ಪ್ರಚಾರ ಪಡಿಲಿಕ್ಕೆ ಆಗಿರ್ಬೋದು. ಯಾಕಂದ್ರೆ ಈಗಂತೂ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಲ್ಲೆಲ್ಲ ಇನ್ನೊಬ್ಬರನ್ನ ಹೀಯಾಲಿಸಿದ್ರು ಪರವಾಗಿಲ್ಲ, ನಾವಂತೂ ಪ್ರಚಾರ ಪ್ರಿಯರ್ ಆಗಿರ್ಬೇಕು, ನಮ್ಮ ಒಂದು ವಿಡಿಯೋ ತುಂಬಾ ಜನರಿಗೆ ಅದು ರೀಚ್ ಆಗ್ಬೇಕು, ಈ ರೀತಿಯ ಮೈಂಡ್ ಸೆಟ್ ಹೆಚ್ಚಿನವ್ರದ್ದು ಇರೋದು. ಇದು ಕೂಡ ಅದೇ ರೀತಿ ಅಂತ ಅನಿಸ್ತಾ ಇದೆ, ಬಟ್ ಗೊತ್ತಿಲ್ಲ, ನೋಡೋಣ ಏನಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಪೊಲೀಸ್ ತನಿಖೆ ನಡೀತಾ ಇದೆ, ಅದೆಲ್ಲ ಆದ್ಮೇಲೆ ಗೊತ್ತಾಗ್ಬೋದು. ಹಾಗಂತ ಹೇಳ್ಕೊಂಡು ನಾವು ಇನ್ನೊಬ್ಬರನ್ನ ಹೀಯಾಲಿಸುವಂಥದ್ದು ಸರಿಯಲ್ಲ ಅಂತ ಹೇಳುವಂತ ಮನೋಭಾವ ನಂದು. ಅವರು ಹಾಗಂತ ಹೇಳ್ಕೊಂಡು ಈ ದೀಪಕ್ ಅಂತ ಹೇಳುವಂತ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ವಿಷಯದಲ್ಲಿ ಅಲ್ಲಿ ಯಾವುದೇ ವಿಚಾರದಲ್ಲಿ ಕೂಡ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಆಗಿಲ್ಲ. ಎಲ್ಲ ಮುಸ್ಲಿಮರು ಕೂಡ ಅಲ್ಲಿ ಈ ಶಿಂಜಿತಾ ಮುಸ್ತಫಾ ಅಂತ ಹೇಳುವಂತಹ ಏನೋ ಮಹಿಳೆ ಇದ್ದಾಳೆ, ಅವಳ ವಿರುದ್ಧನೇ ನಿಂತ್ಕೊಂಡ್ರು. ಅವಳಿಗೆ ತಪ್ಪು ಶಿಕ್ಷೆ ಆಗ್ಲೇಬೇಕು ಅಂತಾನೆ ಅನ್ಕೊಂಡ್ರು, ಎಲ್ರು ಆಗ್ರಹಿಸಿದ್ರು. ಅಂದ್ರೆ ಯಾಕಂದ್ರೆ ಅಲ್ಲಿ ಮಾನವೀಯತೆಗೆ ಬೆಲೆ ಕೊಟ್ರು, ಜಾತಿ ಧರ್ಮಕ್ಕೇನು ಬೆಲೆ ಕೊಡ್ಲಿಲ್ಲ. ಇವಾಗ ನಾವು ನೋಡ್ಬೇಕಾದ ವಿಷಯ ಅಂತ ಹೇಳಿದ್ರೆ, ಅನ್ಯಾಯವಾಗಿ ಯಾರೋ ಮಾಡಿದ ತಪ್ಪಿಗೆ ತಪ್ಪು ಮಾಡದೇ ಇರುವಂತಹ ಒಬ್ಬ ಅಮಾಯಕ ಜೀವ ಕಳ್ಕೊಳ್ಳುವಂತಹ ಅವಸ್ಥೆ ಬಂದ್ಬಿಡ್ತು. ನಮ್ಮ ಈ ಒಂದು ಪ್ರಚಾರದ ತೆವಲಿಗೆ ನಾವು ಹಾಕುವಂತಹ ವಿಡಿಯೋ ತುಂಬಾ ರೀಚ್ ಆಗ್ಬೇಕು ಅಂತ ಹೇಳುವಂತ, ಅಂದ್ರೆ ಕೆಲವರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ವಿಡಿಯೋ ಹಾಕಿದ ಕೂಡಲೇ ಅದು ಲಕ್ಷಗಟ್ಟಲೆ ಅದು ಫಾಲೋವರ್ಸ್ ಅದರಲ್ಲಿ ರೀಚ್ ಆಗ್ಬೇಕು, ಅದೆಷ್ಟೋ ಫಾಲೋವರ್ಸ್ ಅದಕ್ಕೆ ಸೇರ್ಬೇಕು ಅಂತ ಹೇಳುವಂತ ವಿಷಯ ಇರುತ್ತೆ. ಅದರಲ್ಲೂ ಒಂದು ಹೆಜ್ಜೆ ಹೋಗಿ ಮುಂದೆ ಹೋಗಿ ಕೆಲವೊಬ್ರು ಹುಡುಗಿಯರು ಏನಾದ್ರು ಒಂದು ಮೆಸೇಜ್ ಹಾಕಿದ್ರೆ ಅದನ್ನ ತುಂಬಾ ಫಾಲೋ ಮಾಡುವವರು ಇರ್ತಾರೆ. ಅಲ್ಲ, ಮಾಡ್ಲಿ, ಅದು ಅವರವರ ಇಷ್ಟ, ಹಾಗಂತಲ್ಲ. ಅದು ಕೂಡ ನಾನೀಗ ಮಾತನಾಡಿದ್ರೆ ಅದು ಕೆಲವರು ನನ್ನ ಮೇಲೆನೆ ಇವಾಗ ಎರಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಹುಡುಗಿಯರ ಬಗ್ಗೆ ತಪ್ಪು ಕಲ್ಪನೆ ಅಂತ ಹೇಳಿ ಹಾಗೆಲ್ಲ ನಾರ್ಮಲ್ ಆಗಿ ನಾವೊಂದು ಏನಾದ್ರು ಒಂದು ವಿಡಿಯೋ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಕೂಡ ಅದು ತುಂಬಾನು ರೀಚ್ ಆಗೋದಿಲ್ಲ. ಹಾಗಂತ ಹೇಳ್ಕೊಂಡು ಹುಡುಗಿಯರು ಹಾಕಿರುವಂತಹ ಕೆಲವೊಂದು ವಿಡಿಯೋಗಳನ್ನ ನೋಡ್ಲಿಕ್ಕೆ ಅಂತೇಳಿ ತುಂಬಾ ಜನ ಬಂದಿರ್ತಾರೆ. ಅದು ಅವರವರ ಇಷ್ಟ, ಯಾರಾದ್ರೂ ರೀಚ್ ಆಗ್ಬೇಕು. ನಾನು ಅದ್ರ ಬಗ್ಗೆ ನನ್ನದೇನು ಹಸ್ತಕ್ಷೇಪ ಇಲ್ಲ. ಹಾಗಂತ ಹೇಳ್ಕೊಂಡು ಈ ದೀಪಕ್ ಅಂತ ಹೇಳುವಂತಹ ವ್ಯಕ್ತಿಯ ಒಂದು ಆತ್ಮಹತ್ಯೆಗೆ ಏನೋ ಪರಿಹಾರ ಅಂತ ಹೇಳುವಂಥದ್ದಿಲ್ವಾ? ಹಾಗಂತ ಹೇಳ್ಕೊಂಡು ಇವಳೇನ್ ಮಾಡಿದ್ಲು ಅಂದ್ರೆ, ಈ ಒಂದು ವಿಡಿಯೋ ರೀಚ್ ಆಯ್ತು, ರೀಚ್ ಆದ ಕೂಡಲೇ ಈ ದೀಪಕ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಆತ್ಮಹತ್ಯೆ ಮಾಡಿಕೊಂಡ್ಮೇಲೆ ಇವಳು ಬಂದು ಮತ್ತೆ ಅದಕ್ಕೆ ಸಮಜಾಯಿಷಿ ಕೊಡ್ಲಿಕ್ಕೆ ಬಂದ್ಲು, ಬೇರೆ ಇನ್ನೊಂದು ವಿಡಿಯೋ ಮುಖಾಂತರ. ಇದನ್ನ ಮೊದಲನ ವಿಡಿಯೋನ ಡಿಲೀಟ್ ಮಾಡಿದ್ಲು, ಇನ್ನೊಂದು ಸಮಜಾಯಿಷಿ ಕೊಟ್ಲು. ಪೊಲೀಸ್ ತನಿಖೆ ಅಂತ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇವಳು ಅಡಗಿ ಕೂತ್ಲು, ಈಗ ಪರಾರಿಯಾಗಿದ್ದಾಳೆ. ಅಂತವ್ರು ಈ ಸಮಾಜದಲ್ಲಿ ಬದುಕಿ ಏನು ಪ್ರಯೋಜನ ಅಲ್ಲ. ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ಕೊಂಡು, ಇನ್ನೊಬ್ಬರ ಜೀವವನ್ನ ಕೊಂದು ತಿಂದು ನಾವು ಸಮಾಜದಲ್ಲಿ ಬದುಕಿ ಏನು ಪ್ರಯೋಜನ? ಏನ್ ಸಂದೇಶ ಕೊಡ್ತಾ ಇದ್ದೀವಿ ಜನರಿಗೆ? ಸಮಾಜಕ್ಕೆ ಏನು ನಮ್ಮಿಂದ ಸಂದೇಶ ಹೋಗ್ತಾ ಇದೆ? ಆ ರೀತಿ ಕೂಡ ಬದುಕುವಂತ ಅವಶ್ಯಕತೆ ಇಲ್ಲ ಅಂತ ನನ್ನ ಮನೋಭಾವನೆ. ನಿಮ್ಮ ಅಭಿಪ್ರಾಯ ಏನಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ತುಂಬಾ ಬೇಜಾರಾಯ್ತು ಈ ಒಂದು ವಿಷಯವನ್ನ ಕೇಳ್ಕೊಂಡು. ಈ ರೀತಿಯ ಜನ ಎಲ್ಲ ನಮ್ಮ ಈ ಸಮಾಜದಲ್ಲಿ ಬದುಕ್ತಾ ಇದ್ದಾರಲ್ವಾ? ಅಂದ್ರೆ ಇನ್ನೊಬ್ಬರು ಏನಾದ್ರೂ ಪರವಾಗಿಲ್ಲ, ನಾವು ಮಾತ್ರ ಬೆಳಿಬೇಕು, ನಾವು ಮಾತ್ರ ದುಡ್ಡು ಮಾಡ್ಬೇಕು, ನಾವು ಮಾತ್ರ ಹೆಸರು ಮಾಡ್ಬೇಕು ಅಂತ ಹೇಳುವಂತಹ ಒಂದು ಮನೋಭಾವನೆ, ಈ ಒಂದು ಹುಚ್ಚು ಮನೋಭಾವನೆ ಇಲ್ಲಿಗೆ ಕೊನೆ ಆಗ್ಬೇಕು. ಇದು ಕೇವಲ ಕೇರಳದ ವಿಷಯ ಅಲ್ಲ, ನಾಳೆ ನಮ್ಮ ಊರಲ್ಲಿ ಕೂಡ ಇದೇ ಆಗುವಂಥದ್ದು. ತಪ್ಪು ಮಾಡದೇ ಇರುವಂತಹ ಅಮಾಯಕನನ್ನ ಈ ರೀತಿ ಅವರು ಅವಹೇಳನ ಮಾಡುವಂತಹ ವಿಷಯಗಳು ಹೆಚ್ಚಿನದು ನಡೀತಾನೆ ಇದೆ. ತಪ್ಪು ಮಾಡೋರು ಇರ್ತಾರೆ, ಕೆಲವರು ತಪ್ಪು ಮಾಡ್ತಾರೆ. ತಪ್ಪು ಮಾಡೋರದ್ದು ಏನಾದ್ರು ಇದ್ರೆ ವಿಡಿಯೋ ಮಾಡಿಕೊಂಡು ಆವಾಗಲೇ ಪ್ರಶ್ನೆ ಮಾಡಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಅದು ಬಿಟ್ಟು ಈ ರೀತಿ ಇಲ್ಲ ಸಲ್ಲದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಯಾರ್ಯಾರನ್ನು ಅವಹೇಳನ ಮಾಡುವಂಥದ್ದು ಸರಿಯಲ್ಲ. ಇನ್ನಾದ್ರೂ ನಾವು ಜಾಗೃತ ಸಮಾಜ ಎಚ್ಚೆತ್ಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಬಂದಿದೆ. ಎಲ್ಲರೂ ಎಚ್ಚೆತ್ಕೊಳ್ಳೋಣ. ಯಾರನ್ನು ಅವಹೇಳನ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ರೈಟ್ಸ್ ಇಲ್ಲ. ಈಗ ನಮ್ಮ ಅಕ್ಕ ತಂಗಿಯರು ಆದ್ರೆ ಈ ರೀತಿ ನಾವೇನಾದ್ರು ಮಾಡ್ತಿದ್ವಾ? ಇಲ್ಲಾಂದ್ರೆ ನಮ್ಮ ಅಣ್ಣ ತಮ್ಮಂದಿರ ಏನಾದ್ರು ಈ ರೀತಿ ಮಾಡ್ತಿದ್ರೆ ನಾವೇನಾದ್ರು ವಿಡಿಯೋ ಮಾಡ್ಕೊಂಡು ಸುಮ್ಮನೆ ಇನ್ನೊಬ್ಬರನ್ನ ಬಲಿ ಕೊಡ್ಲಿಕ್ಕೆ ನಾವು ರೆಡಿ ಇದ್ವು? ಇಲ್ಲಲ್ವಾ? ಇನ್ನೊಬ್ಬರನ್ನ ನಾವು ಅವಹೇಳನ ಮಾಡೋದಕ್ಕಿಂತ ಮೊದಲು ನಾವು ಯೋಚಿಸಲೇಬೇಕಾಗಿದೆ. ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಾಗಿರ್ಬೋದು, ಟೆಕ್ನಾಲಜಿ ಇನ್ಫಾರ್ಮೇಶನ್ ಆಗಿರ್ಬೋದು, ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬೋದು, ಅದೇ ರೀತಿ ವೆಹಿಕಲ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ನಲ್ಲಿ ನಮ್ಮ ಈ ಪೇಜ್ ಅನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ.